ನಿಯೋನ್ಯಾಟಲ್ ಚೈಲ್ಡ್ ಕೇರ್ ಎಂಬ ಸ್ಪೋಕನ್ ಟ್ಯುಟೋರಿಯಲ್ಗೆ ನಿಮಗೆ ಸ್ವಾಗತ. ಈ ಟ್ಯುಟೋರಿಯಲ್ನಲ್ಲಿ ನಾವು ನವಜಾತ ಶಿಶುವಿನ ಆರೈಕೆಯನ್ನು ಹೇಗೆ ಮಾಡುವುದು, ಹೊಸದಾಗಿ ತಾಯಿಯಾದವಳು ಎದುರಿಸುವ ಸಾಮಾನ್ಯ ಸಮಸ್ಯೆಗಳು ಮತ್ತು ಈ ಸಮಸ್ಯೆಗಳನ್ನು ಹೇಗೆ ಬಗೆಹರಿಸುವುದು ಇತ್ಯಾದಿಗಳ ಬಗ್ಗೆ ಕಲಿಯುವೆವು. ಡಾಕ್ಟರ್ ಅಂಜಲಿ ಅನಿತಾಳ ಮನೆಗೆ ಬಂದು ಅವಳ ನವಜಾತ ಶಿಶುವಿನ ಬಗ್ಗೆ ತಮ್ಮ ಸಂತಸವನ್ನು ವ್ಯಕ್ತಪಡಿಸುತ್ತಾರೆ. ಅನಿತಾ ತನ್ನ ಮಗುವನ್ನು ತಪ್ಪಾದ ರೀತಿಯಲ್ಲಿ ಎತ್ತಿಕೊಂಡಿರುವುದನ್ನು ಡಾಕ್ಟರ್ ಅಂಜಲಿ ಗಮನಿಸುತ್ತಾರೆ. ಮಗುವನ್ನು ಎತ್ತಿಕೊಳ್ಳುವಾಗ ಜಾಗೃತೆಯಿಂದಿರಲು ಅನಿತಾಳಿಗೆ ಅವರು ಹೇಳುತ್ತಾರೆ. ಮಗುವನ್ನು ಎತ್ತಿಕೊಳ್ಳುವಾಗ ಅಥವಾ ತೊಟ್ಟಲಲ್ಲಿ ಮಲಗಿಸುವಾಗ ಮಗುವಿನ ತಲೆಗೆ ಹೇಗೆ ಆಸರೆಯನ್ನು ಕೊಡಬೇಕು ಎಂಬುದನ್ನು ಡಾಕ್ಟರ್ ಅಂಜಲಿ ಅವಳಿಗೆ ತೋರಿಸುತ್ತಾಳೆ. ಮಗುವಿನೊಂದಿಗೆ ಒರಟಾಗಿ ವರ್ತಿಸಬಾರದೆಂದು ವೈದ್ಯರು ಅನಿತಾಳಿಗೆ ಸಲಹೆ ಕೊಡುತ್ತಾರೆ. ಇದೆಲ್ಲ ತನಗೆ ಹೊಸದು ಎಂದು ಅನಿತಾ ವೈದ್ಯಗೆ ಹೇಳುತ್ತಾಳೆ ಮತ್ತು ತನ್ನ ಮಗುವಿನ ಉತ್ತಮ ಆರೈಕೆಯನ್ನು ಮಾಡುವುದರ ಬಗ್ಗೆ ಅವರ ಸಲಹೆಯನ್ನು ಕೇಳುತ್ತಾಳೆ. ಡಾಕ್ಟರ್ ಅಂಜಲಿ ಸಂತೋಷದಿಂದ ಒಪ್ಪಿಕೊಳ್ಳುತ್ತಾರೆ. ನವಜಾತ ಶಿಶುವನ್ನು ಮುಟ್ಟುವ ಮೊದಲು ಸಾಬೂನ್ ಅಥವಾ ಇದ್ದಿಲು ಬೂದಿಯಿಂದ ನಿಮ್ಮ ಕೈಗಳನ್ನು ತೊಳೆದುಕೊಳ್ಳುವುದು ಅತ್ಯಂತ ಮುಖ್ಯವಾಗಿದೆ ಎಂದು ಅವರು ಒತ್ತಿ ಹೇಳುತ್ತಾರೆ. ಏಕೆಂದರೆ ಹಸುಳೆಗಳ ರೋಗನಿರೋಧಕ ಶಕ್ತಿಯು ಇನ್ನೂ ಸಾಕಷ್ಟು ಬಲವಾಗಿರುವುದಿಲ್ಲ. ಹೀಗಾಗಿ ಅವುಗಳಿಗೆ ಸೋಂಕು ರೋಗಗಳು ತಗುಲುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಅನಿತಾ ವೈದ್ಯಯನ್ನು ಕೇಳುತ್ತಾಳೆ, ನಾನು ಮಗುವಿಗೆ ಎಷ್ಟು ಬಾರಿ ಆಹಾರವನ್ನು ಕೊಡಬೇಕು? ಮಗುವಿಗೆ ಪ್ರತಿ 2 ರಿಂದ 3 ಗಂಟೆಗಳಿಗೊಮ್ಮೆ ಫೀಡ್ ಮಾಡುವುದು ಅವಶ್ಯಕ ಎಂದು ವೈದ್ಯೆ ಅನಿತಾಳಿಗೆ ಹೇಳುತ್ತಾರೆ. ಮಗುವಿಗೆ ಎದೆಹಾಲು ಉಣಿಸುವುದು ಮಗುವಿನ ಆರೋಗ್ಯಕ್ಕೆ ಮತ್ತು ರೋಗನಿರೋಧಕ ಶಕ್ತಿಯ ಬೆಳವಣಿಗೆಗೆ ಅತ್ಯಂತ ಮುಖ್ಯವಾಗಿದೆ. ಅಲ್ಲದೆ ನೀವು ಎದೆಹಾಲು ಉಣಿಸುತ್ತಿದ್ದರೆ ಮಗುವಿಗೆ ಪ್ರತಿಯೊಂದು ಸ್ತನದಲ್ಲಿ ಸುಮಾರು 10-15 ನಿಮಿಷಗಳಷ್ಟು ಸ್ತನ್ಯಪಾನ ಮಾಡಲು ಅವಕಾಶವನ್ನು ಕೊಡಬೇಕು ಎಂದು ಅವರು ವಿವರಿಸುತ್ತಾರೆ. ಆಗ ಅನಿತಾ ವೈದ್ಯೆಯನ್ನು ಮಗುವಿಗೆ ಫಾರ್ಮುಲಾ ಫೀಡಿಂಗ್ ಕೊಡುವುದರ ಬಗ್ಗೆ ಕೇಳುತ್ತಾಳೆ. ಉದಾಹರಣೆಗೆ, ಒಂದು ವೇಳೆ ನೀವು ನಿಮ್ಮ ಮಗುವಿಗೆ ಹಾಲಿನ ಪರ್ಯಾಯಗಳಂತಹ ಫಾರ್ಮುಲಾ ಆಹಾರವನ್ನು ಕೊಡುತ್ತಿದ್ದರೆ ಆಗ ಮಗು ಪ್ರತಿ ಸಲ ಸುಮಾರು 60 ರಿಂದ 90 ಗ್ರಾಂಗಳಷ್ಟು ಆಹಾರವನ್ನು ತೆಗೆದುಕೊಳ್ಳುವ ಸಾಧ್ಯತೆ ಇದೆ ಎಂದು ವೈದ್ಯರು ಹೇಳುತ್ತಾರೆ. ನಂತರ ಅನಿತಾ ಯಾವಾಗ ಮತ್ತು ಹೇಗೆ ಮಗುವಿಗೆ ಸ್ನಾನ ಮಾಡಿಸಬೇಕೆಂದು ವೈದ್ಯೆಯನ್ನು ಕೇಳುತ್ತಾಳೆ. ಮೊದಲ ಕೆಲವು ವಾರಗಳಲ್ಲಿ ಶಿಶು ಬಹಳ ನಾಜೂಕಾಗಿರುತ್ತದೆ. ಮಗುವಿನ ಹೊಕ್ಕಳು ಬಳ್ಳಿ ಬೀಳುವವರೆಗೆ, ಗಾಯವು ಮಾಯುವವರೆಗೆ, ನಾಭಿಯು ಪೂರ್ತಿಯಾಗಿ ಮಾಯುವವರೆಗೆ ಮಗುವಿಗೆ ನಾವು ಸ್ಪಾಂಜ್ ಬಾತ್ ಮಾತ್ರ ಮಾಡಿಸಬೇಕೆಂದು ವೈದ್ಯೆ ಹೇಳುತ್ತಾರೆ. ಆನಂತರ ವಾರದಲ್ಲಿ 2 ರಿಂದ 3 ಸಲ ಸೌಮ್ಯವಾದ ಸಾಬೂನು ಬಳಸಿ ಸ್ನಾನ ಮಾಡಿಸಿದರೆ ಸಾಕು ಎಂದು ವೈದ್ಯರು ವಿವರಿಸುತ್ತಾರೆ. ಮಗುವಿಗೆ 1 ವರ್ಷವಾಗುವವರೆಗೆ ಇದು ಮುಂದುವರಿಯಬಹುದು. ಮೇಲಿಂದ ಮೇಲೆ ಸ್ನಾನ ಮಾಡಿಸುವುದರಿಂದ ಚರ್ಮವು ಒಣಗಬಹುದು. ಮಗುವಿಗೆ ಸ್ವಲ್ಪ ಕೆಂಪು ಗುಳ್ಳೆಗಳು ಆಗಿರುವುದನ್ನು ಡಾಕ್ಟರ್ ಅಂಜಲಿ ತೋರಿಸುತ್ತಾರೆ. ಅನಿತಾ ಹೆದರುತ್ತಾಳೆ. ಇದರ ಆರೈಕೆಯನ್ನು ಹೇಗೆ ಮಾಡುವುದೆಂದು ಅವಳು ವೈದ್ಯೆಯನ್ನು ಕೇಳುತ್ತಾಳೆ. ಒದ್ದೆಯಾದ ಡೈಪರ್ನಿಂದ ಈ ಕೆಂಪು ಗುಳ್ಳೆಗಳು ಆಗಿವೆ ಎಂದು ವೈದ್ಯರು ಹೇಳುತ್ತಾರೆ. ನೀವು ನಿಮ್ಮ ಮಗುವಿನ ಬಟ್ಟೆಯ ಡೈಪರ್ ಅನ್ನು ಮೇಲಿಂದ ಮೇಲೆ ಮತ್ತು ಮಲವಿಸರ್ಜನೆಯ ನಂತರ ಸಾಧ್ಯವಿದ್ದಷ್ಟು ಬೇಗನೆ ಬದಲಾಯಿಸಬೇಕು ಎಂದು ಸಹ ಹೇಳುತ್ತಾರೆ. ಸೌಮ್ಯವಾದ ಸಾಬೂನು ಮತ್ತು ನೀರಿನಿಂದ ಜಾಗವನ್ನು ಶುದ್ಧಗೊಳಿಸಿದ ಮೇಲೆ ಅದನ್ನು ಒರೆಸಿ. ನಂತರ ಅದನ್ನು ತೇವಾಂಶದಿಂದ ದೂರವಿಡಲು ಅದರ ಮೇಲೆ ಸ್ವಲ್ಪ ಬೇಬಿ ಪೌಡರ್ ಅನ್ನು ಹಚ್ಚಿ. ನೀವು ಬಟ್ಟೆಯ ಡೈಪರ್ ಅನ್ನು ಬಳಸುತ್ತಿದ್ದರೆ ಅವುಗಳನ್ನು ಬಿಸಿನೀರು ಮತ್ತು ಡೆಟಾಲ್ಗಳಂತಹ ರೋಗಾಣುನಾಶಕವನ್ನು ಬಳಸಿ ತೊಳೆಯಬೇಕು. ದಿನದ ಕೆಲವು ಸಮಯ ಮಗುವಿಗೆ ಡೈಪರ್ ಹಾಕದಿದ್ದರೆ ಒಳ್ಳೆಯದು ಎಂದು ವೈದ್ಯರು ಹೇಳುತ್ತಾರೆ. ಅನಿತಾ ಡಾಕ್ಟರ್ ಅಂಜಲಿಗೆ ಅವರ ಸಲಹೆಗಾಗಿ ಧನ್ಯವಾದ ಹೇಳುತ್ತಾಳೆ ಮತ್ತು ತಾನು ಎಲ್ಲವನ್ನೂ ನೆನಪಿಟ್ಟುಕೊಳ್ಳುವುದಾಗಿ ಹೇಳುತ್ತಾಳೆ. ಇದರೊಂದಿಗೆ ನಾವು ಈ ಟ್ಯುಟೋರಿಯಲ್ ಕೊನೆಗೆ ಬಂದಿರುತ್ತೇವೆ. ಈ ಕೆಳಗಿನ ಲಿಂಕಿನಲ್ಲಿ ಲಭ್ಯವಿರುವ ವಿಡಿಯೋವನ್ನು ವೀಕ್ಷಿಸಿ. ಇದು ಸ್ಪೋಕನ್ ಟ್ಯುಟೋರಿಯಲ್ ಪ್ರಕಲ್ಪದ ಸಾರಾಂಶವಾಗಿದೆ. ನಿಮಗೆ ಒಳ್ಳೆಯ ಬ್ಯಾಂಡ್ವಿಡ್ತ್ ಸಿಗದಿದ್ದರೆ ನೀವು ಇದನ್ನು ಡೌನ್ಲೋಡ್ ಮಾಡಿ ನೋಡಬಹುದು. ಸ್ಪೋಕನ್ ಟ್ಯುಟೋರಿಯಲ್ ಪ್ರಕಲ್ಪದ ತಂಡವು ಸ್ಪೋಕನ್ ಟ್ಯುಟೋರಿಯಲ್ಗಳನ್ನು ಬಳಸಿ ಕಾರ್ಯಶಾಲೆಗಳನ್ನು ನಡೆಸುತ್ತದೆ. ಆನ್ಲೈನ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾದವರಿಗೆ ಪ್ರಮಾಣಪತ್ರವನ್ನು ಕೊಡುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ದಯವಿಟ್ಟು ಈ ಲಿಂಕ್ಗೆ ಬರೆಯಿರಿ. contact@spoken-tutorial.org. ಸ್ಪೋಕನ್ ಟ್ಯುಟೋರಿಯಲ್ ಪ್ರಕಲ್ಪವು ಟಾಕ್ ಟು ಟೀಚರ್ ಪ್ರಕಲ್ಪದ ಒಂದು ಭಾಗವಾಗಿದೆ. ಇದು ಐಸಿಟಿ ಎಂಎಚಆರ್ಡಿ ಮೂಲಕ ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ಭಾರತ ಸರ್ಕಾರದ ಆಧಾರವನ್ನು ಪಡೆದಿದೆ. ಈ ಮಿಷನ್ನಿನ ಬಗ್ಗೆ ಹೆಚ್ಚಿನ ಮಾಹಿತಿಯು ಈ ಕೆಳಗಿನ ಲಿಂಕಿನಲ್ಲಿ ಲಭ್ಯವಿರುತ್ತದೆ.
ಈ ಸ್ಕ್ರಿಪ್ಟ್ ಅವಿನಾಶ್ ಕುಮಾರ್ ಮತ್ತು ಚಿತ್ರಗಳು ಸೌರಭ್ ಗಾಡ್ಗಿಲ್ ಅವರ ಕೊಡುಗೆಯಾಗಿದೆ. ಐಐಟಿ ಬಾಂಬೆಯಿಂದ ಸ್ಕ್ರಿಪ್ಟನ ಅನುವಾದಕಿ ಸಂಧ್ಯಾ ಪುಣೇಕರ್ ಹಾಗೂ ಪ್ರವಾಚಕಿ ಗ್ಲೋರಿಯಾ. ಧನ್ಯವಾದಗಳು.